ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಅಂತ. ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ. ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂಥ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾದಲ್ಲಿ ಆಗಬೇಕು. ಯಾಕೆ ಅಂದರೆ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು, ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ವಿ. ಅದನ್ನ ಮನವಿನೂ ಸಲ್ಲಿಸಿದ್ವಿ. ಹೋಮ್ ಮಿನಿಸ್ಟರ್ ಸಾಹೇಬರೆಲ್ಲ ನಿನ್ನೆ ನೈಟ್ ಬಂದಿದ್ರು. ಅವ್ರಿಗೆ ಮನವಿ ಸಲ್ಲಿಸಿದ್ದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ 8 ಗಂಟೆ ಅಂತ ಹೇಳಿದ್ದಕ್ಕೆ 8:30 ಅಂದ್ರು. 8:30 9 ಆಯಿತು, 9ರಿಂದ 9:30 ಆಯಿತು. ಇದೇ ರೀತಿ ಡಿಲೇ ಮಾಡ್ಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲೂ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ. ಅದೇ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಕನ್ವಿನ್ಸಿಂಗಿಗೆ ಬರ್ತಾ ಇದ್ದಾರೆ. ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಸಾಕಷ್ಟು ರೀಸನ್ಸ್ಗಳಿದೆ. ಒಂದು, ಪ್ರಪ್ರಥಮ ಬಾರಿಗೆ IAS ಮಾಡಿದಂತ ವ್ಯಕ್ತಿ, ಯಾರಿಗಾರು ಎರಡನೇ ವ್ಯಕ್ತಿ ಹೆಸರು ಗೊತ್ತಿದ್ಯಾ? ಕನ್ನಡದಲ್ಲಿ ಪಾಸ್ ಮಾಡಿರುವಂತ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ. ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಇವರೊಬ್ಬರು ಹೆಸರು. ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸದಲ್ಲೇ ಜಾಗ ಕೊಡ್ದಲ್ಲೇ ಇದ್ರೆ ಇನ್ಯಾರು ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ. ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್. ಇದು ಯಾವ ಪಕ್ಷನೂ ಅಲ್ಲ, ಇದು ಯಾವ ಭೇದನೂ ಅಲ್ಲ, ಇದು ಯಾವ ಜಾತಿಗೂ ಸಂಬಂಧಪಟ್ಟಿರುವಂತದ್ದಲ್ಲ. ಪ್ರತಿ ಬಾರಿ IAS ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ 100 ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ 50 ಜನ ಇವ್ರ ಹೆಸರು ಎತ್ತಾರೆ, ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ. ಅದ್ರಲ್ಲಿ 25 ಜನ ಕನ್ನಡದಲ್ಲಿ ಬರ್ದಿರ್ತಾರೆ, ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವರು ಅಂತಾರೆ. ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ, ಇಂಥವ್ರಿಗೆ ನೀವು ಗವರ್ಮೆಂಟ್ ಜಾಗ. ಯಾಕೆಂದ್ರೆ ನಮ್ಮ ಜಾಗದಲ್ಲಿ ಹಾಕೊಳ್ಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ, ನಾವು ಯಾರನ್ನೂ ಕೇಳಬೇಕಾಗೂ ಇಲ್ಲ, ನಮಗೆ ಮುಜುಗರೇನೂ ಇಲ್ಲ, ಇದು ಬೇಡಿಕೆನೂ ಅಲ್ಲ. ಯಾಕೆ ಅಂದ್ರೆ ನಮ್ಮ ಜಾಗದಲ್ಲಿ ನಾವು ಹಾಕೊಳ್ಳೋಕೆ ನಮ್ಗೆ ಗೊತ್ತಿದೆ, ನಮ್ಮ ಗೌರವ ಅವರು. ಬಟ್ ನಮ್ಮ ಜಾಗದಲ್ಲಿ ನಾವು ಹಾಕೊಂಡಾಗ ಏನು ಅಭಿಮಾನಿಗಳಿದ್ದಾರೆ ಅವ್ರು ನಮ್ಮ ಜಾಗಕ್ಕೆ ಬರೋಕ್ಕಾಗಲ್ಲ. ಯಾಕೆಂದ್ರೆ ಇಟ್ಸ್ ಪ್ರೈವೇಟ್ ಪ್ರಾಪರ್ಟಿ. ನಮ್ಮ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ಪ್ರತಿ ಸಲ ಬರ್ಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ. ಇಷ್ಟೊತ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂಥ ಡಿಸಿಷನ್ನು, ಅಭಿಮಾನಿಗಳಿಗೆ ಸೂಟಬಲ್ ಆಗುವಂಥ ಡಿಸಿಷನ್ನು, ಕರ್ನಾಟಕಕ್ಕೆ ಸೂಟಬಲ್ ಆಗುವಂಥ ಡಿಸಿಷನ್ನ ನಮಗೋಸ್ಕರ ನೀಡಿ ಅಂತ ಕೇಳ್ಕೊತೀವಿ. ಅಲ್ಲ, ಬೆಳಗ್ಗೆ CM ಅವರು ಪರ್ಮಿಷನ್ ಕೊಟ್ಟಿದ್ದಾರಂತೆ. ಅದೇ CM ಅವರು ಪರ್ಮಿಷನ್ ಓಕೆ ಮಾಡಿದಾರಂತೆ, CM ಅವರು ಓಕೆ ಮಾಡಿ ಅಂತ ಹೇಳಿದಾರಂತೆ. ಆದ್ರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ. ಈಗ ಅವ್ರು ದೊಡ್ಡವರು ಅವರೇ ಕೊಟ್ಟ ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ದಯಮಾಡಿ ಈ ವಿಷಯನ ಮುಗಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.